ಬಿಸಿಲಿನ ಝಳಕ್ಕೆ ಬೆಂದು ಹೋಗಿದೆ ಕೂಲ್ ಸ್ಪಾಟ್ ಕಾಫಿನಾಡು. ಚಿಕ್ಕಮಗಳೂರಿನಲ್ಲಿ ಈಗ 36 ಡಿಗ್ರಿ ಸೆಲ್ಸಿಯಸ್ ಗಡಿ ತಲುಪಿದೆ ತಾಪಮಾನ. ಮೊದಲ ಬಾರಿಗೆ ಚಿಕ್ಕಮಗಳೂರಿನಲ್ಲಿ ಇಷ್ಟು ಉಷ್ಣಾಂಶ ಏರಿಕೆಯಾಗಿರೋದು. ತಂಪು ಪಾನೀಯ ಹಣ್ಣು ವ್ಯಾಪಾರಿಗಳಿಗೆ ಬಿಸಿಲು ವರದಾನವಾಗಿದೆ. ಐಸ್ ಕ್ರೀಮ್, ಕೂಲ್ ಡ್ರಿಂಕ್ಸ್, ಎಳ್ನೀರು ಮಾರಾಟ ಭರಾಟೆ ಏನಿದೆ ಅದು ಜೋರಾಗಿದೆ. ಕೂಲ್ ಸಿಟಿ ಆಗಿರುವಂತಹ ಚಿಕ್ಕಮಗಳೂರು ಜಿಲ್ಲೆ ಇದೀಗ ಆರ್ಟ್ ಸಿಟಿಯಾಗಿ ಬದಲಾವಣೆ ಆಗಿರುವಂಥದ್ದು. ಅಧಿಕ ತಾಪಮಾನದಿಂದ ಜನರು ತತ್ತರಿಸಿ ಹೋಗುವಂತೆ ಮಾಡಿರುವಂಥದ್ದು. ಜನರು ಮನೆಯಿಂದ ಹೊರಬರಲಾರದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಅಷ್ಟರ ಮಟ್ಟಿಗೆ ಬಿಸಿಲಿನ ತೀವ್ರತೆ ಇರುವಂಥದ್ದು. ಸದಾಕಾಲ ತಂಪನೆಯ ವಾತಾವರಣ ಇರುತ್ತೆ, ಹಚ್ಚ ಹಸಿರಿನ ವಾತಾವರಣ, ಮರಗಿಡಗಳಿಂದ ಕೂಡಿರುವಂತಹ ಮಲೆನಾಡಿನಲ್ಲಿ ತಂಪನೆಯ ವಾತಾವರಣ ಇರುತ್ತೆ ಅನ್ನೋದು ಬಹುತೇಕ ಜನರ ಅಭಿಪ್ರಾಯ. ಆದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೇಸಿಗೆಯ ಕಾಲದಲ್ಲಿ ವಿಪರೀತವಾದಂತಹ ಬಿಸಿಲಿನಿಂದಾಗಿ ಜನರು ಮನೆಯಿಂದ ಹೊರಬರಲಾರದಂತಹ ಪರಿಸ್ಥಿತಿ ಇರುವಂಥದ್ದು. ಜನರ ಓಡಾಟವೂ ಕೂಡ ವಿರಳವಾಗಿರುವಂಥದ್ದು. ಮನೆಯಿಂದ ಹೊರಬಂದಂತಹ ಜನರು ಛತ್ರಿ ಸೇರಿದಂತೆ ಇನ್ನಿತರ ರಕ್ಷಣೆಯನ್ನು ಇಟ್ಟುಕೊಂಡು ತಿರುಗಾಡುವಂತಹ ಪರಿಸ್ಥಿತಿ ಇರುವಂಥದ್ದು. ಛತ್ರಿಯನ್ನು ಹಿಡಿದು ಜನರು ತಿರುಗಾಟ ನಡೆಸುವಂತಹ ಪರಿಸ್ಥಿತಿಯು ಕೂಡ ಇರುವಂಥದ್ದು. ಅದರಲ್ಲೂ ಕೂಡ ವೃದ್ಧರು, ಅದರ ಜೊತೆಗೆ ಮಕ್ಕಳ ಅಂದ್ರೆ ಅವರು ರಸ್ತೆಯಲ್ಲಿ ತಿರುಗುವಂತಹ ವೇಳೆಯಲ್ಲಿ ಸಾಕಷ್ಟು ಹೈರಾಣಾಗುವಂತಹ ಪರಿಸ್ಥಿತಿಯು ಕೂಡ ಇರುವಂಥದ್ದು. ಮತ್ತೆ ಜನರು ಬಿಸಿಲಿನಿಂದ ತಪ್ಪಿಸಿಕೊಳ್ಳಲಿಕ್ಕೆ ತಂಪು ಪಾನೀಯಗಳತ್ತ ಮುಖ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಎಳೆನೀರಿನ ಅತ್ತ ಜನರು ಬಹುತೇಕ ಜನರು ಮುಖ ಮಾಡಿರುವಂಥದ್ದು. ಎಳೆನೀರಿನ ಕುಡಿದು ಬಿಸಿಲಿನಿಂದ ತಪ್ಪಿಸಿಕೊಳ್ಳಕ್ಕೂ ಕೂಡ ಮುಂದಾಗ್ತಿರುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ 23ರಿಂದ 29ರವರೆಗೂ ಕೂಡ ಡಿಗ್ರಿಯ ಉಷ್ಣಾಂಶ ಇರುವಂಥದ್ದು. ಆದರೆ ಈಗ ದಿನ ಕಳೆದಂತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 36ರವರೆಗೂ ಕೂಡ ಉಷ್ಣಾಂಶ ಬಂದಿರುವಂಥದ್ದು. ಬೆಳಗಿನಿಂದ ಸಂಜೆಯವರೆಗೂ ಕೂಡ ಬಿಸಿಲಿನ ತೀವ್ರತೆ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಜನರು ಸಾಕಷ್ಟು ಒಂದು ಹೈರಾಣಾಗುವಂತಹ ಪರಿಸ್ಥಿತಿಯು ಕೂಡ ಇರುವಂಥದ್ದು. ಇಂದಿನ ಕಾಲದಲ್ಲಿ ರಾಜ ಮಹಾರಾಜರು ಚಿಕ್ಕಮಗಳೂರಿನ ಅಂದ್ರೆ ಮಲೆನಾಡಿನ ಪ್ರದೇಶವನ್ನು ಬೇಸಿಗೆ ಕಾಲದಲ್ಲಿ ಆಯ್ಕೆ ಮಾಡಿಕೊಳ್ತಾ ಇದ್ರು. ಆದರೆ ಈ ಮಲೆನಾಡಿನ ಪ್ರದೇಶದಲ್ಲೂ ಕೂಡ ವಿಪರೀತವಾದಂತಹ ಈಗ ಬಿಸಿಲಿನ ತೀವ್ರತೆ ಇರುವಂಥದ್ದು. ಜನರು ಈಗ ಬಿಸಿಲಿನಿಂದ ತಪ್ಪಿಸಿಕೊಳ್ಳಲಿಕ್ಕೆ ಎಳೆನೀರಿನತ್ತ ಮುಖ ಮಾಡಿರುವಂಥದ್ದು. ಎಳೆನೀರಿನ ವ್ಯಾಪಾರವೂ ಕೂಡ ಭರ್ಜರಿಯಾಗಿ ನಡೀತಿದೆಯಾ ಅನ್ನೋದನ್ನು ಕೂಡ ಇಲ್ಲಿನ ವ್ಯಾಪಾರಸ್ಥರನ್ನು ಕೇಳೋಣ. ಸರ್, ಭರ್ಜರಿಯಾಗಿ ವ್ಯಾಪಾರ ನಡೀತಿದೆ, ಹೇಗೆ ಸರ್? ಭರ್ಜರಿ ಏನಿಲ್ಲ, ಹೋದ ವರ್ಷದ ವ್ಯಾಪಾರ ಇಲ್ಲ. ಅಂದ್ರೆ ಬಿಸಿಲಿದೆ, ಜನಗಳು ಹೊರಗೆ ಬರ್ತಾ ಇಲ್ಲ. ಅಂದ್ರೆ ಬೆಲೆ ಏರಿಕೆ ಅಂತ ಬರ್ತಾ ಇಲ್ಲ. ಏನಿಲ್ಲ, ಅದೇ 60 ರೂಪಾಯಿ ಮಾರ್ತಾ ಇದೀವಿ. ಬೆಲೆ ಏರಿಕೆಗಿಂತ ಅತೀತ ಬಿಸಿಲಾದ್ರಿಂದ ಜನ ಹೊರಗೆ ಬರಲ್ಲ. ಸಂಜೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.